ಗಿಡಗಳ ನಡುವೆ ಮೃದುವಾದ ಶಿಶುರೋಗದ ವಿಷ್ಣು ಚಿತ್ತ ಆಶ್ಚರ್ಯದಿಂದ ನೋಡುತ್ತಾನೆ. ಅಯ್ಯೋ, ಈ ತೋಟದಲ್ಲಿ ಒಂದು ಮಗುವೆ, ಎಷ್ಟು ದಿವ್ಯ ಕಾಂತಿ! ವಿಷ್ಣು ಚಿತ್ತ, ಈಕೆ ಭೂದೇವಿಯ ಅವತಾರ. ಇವಳನ್ನು ನಿನ್ನ ಮಗಳಾಗಿ ಬೆಳೆಸು. ಮುಂದೊಂದು ದಿನ ಈಕೆ ನನ್ನ ಪ್ರೀತಿಯನ್ನು ಇಡೀ ಜಗತ್ತಿಗೆ ತೋರುವಳು. ಶುಭವಾಗಲಿ. ಶೌರ್ಯ ಮತ್ತು ಧೈರ್ಯದ ಸಾಹಸಗಳು ಹಾಗೂ ಅವನ ಲೀಲೆಗಳನ್ನು ಹೇಳುತ್ತಿದ್ದಾಗ ನದಿ ತೀರಕ್ಕೆ ಧಾವಿಸಿ ಪಾವನ ವ್ರತವನ್ನು ಮಾಡಿ ಕೃಷ್ಣನ ಪ್ರೀತಿಗೆ ಪಾತ್ರಳಾಗುತ್ತಾಳೆ. ಸರಿ ಸರಿ ಪರಿ ಪಮ ಗಮರಿ ಸಗಮ ಪಾಮ ಪರಿ ಪಮ ಪರಿ ಪಮ ಗಮ ಸರಿ ಸರಿ ಪರಿ ಪಮ ಗಮರಿ ಸಗಮ
ಪುತ್ತೂರಿನ ವಿಷ್ಣುಚಿತ್ತ ಎಂಬ ಭಕ್ತನಿದ್ದ. ಅವನು ಅನಾಹುತವನ್ನು ಮಾಡಿ ನನ್ನ ರಂಗನಾಥನಿಗೆ ಅಪಚಾರಗೊಳಿಸಿದ ಹಾಗೆ ಆಯಿತು. ಎಲ್ಲೋ ರಂಗಯ್ಯ, ಈ ಮಾಲೆ ನನ್ನ ಪ್ರೀತಿಯ ಸಂಕೇತ. ನಾನು ಧರಿಸಿದ ನಂತರ ನಿನಗೆ ಅರ್ಪಿಸಿದರೆ ಅದು ಅಪಚಾರವೇ? ಇಲ್ಲವೋ ಈ ಮಾಲೆ ನನ್ನ ಪ್ರಿಯ ಪೆರುಮಾಳನಿಗೆ ಚೆನ್ನಾಗಿ ತೋರುವುದಿಲ್ಲವೇ? ನಾನು ಮಾಡಿದ ತಪ್ಪಾದರೂ ಏನು? ವಿಷ್ಣುಚಿತ್ತ, ನನಗೆ ಗೋಧೆಯ ಧರಿಸಿದ ಮಾಲೆಯೇ ಅತೀ ಪ್ರಿಯಕರವಾಗಿತ್ತು. ಇಂದಿನಿಂದ ಆಕೆಯ ಧರಿಸಿದ ಮಾಲೆಯೇ ನನಗೆ ಅರ್ಪಿಸು. ಗೋಧೆ ನನ್ನವನು. ಅವಳನ್ನು ಶ್ರೀರಂಗಂ ದೇಗುಲದ ಆವರಣಕ್ಕೆ ಕರೆದರು. ಇಂದಿನ ಶುಭ ಮುಹೂರ್ತದಲ್ಲೇ ಗೋಧೆ ಆತನ ಪ್ರಿಯ ರಂಗನಾಥನಲ್ಲಿ ಐಕ್ಯಳಾಗುವಳು. ಆಗಲಿ ಪ್ರಭು. ಭೂದೇವಿಯ ಅವತಾರ. ಈಕೆ ನನ್ನ ಶಾಶ್ವತ ಸಂಗಾತಿ.